ಮುಸ್ಲಿಂ ಮೀಸಲಾತಿ ಕೊಡ್ಲಿಕ್ಕೆ ಬರೋದಿಲ್ಲ ಆಗಿದೆ. 2 ಕೋರ್ಟ್ಗಳಲ್ಲಿ ಆಂಧ್ರ ಹೈಕೋರ್ಟ್, ಪಶ್ಚಿಮ ಹೈಕೋರ್ಟ್ನಲ್ಲಿ ಸಹ ಮುಸ್ಲಿಂ ಮೀಸಲಾತಿ ಅಸಂವಿಧಾನ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇದೆ. ಆದರೂ ಸಂವಿಧಾನ ವಿರುದ್ಧ ಇವತ್ತು SC/ST ಜನಾಂಗದ ಗ್ಯಾರಂಟಿ ಎಲ್ಲ ಯೋಜನೆಗಳನ್ನು ನುಂಗಿ ಹಾಕಿ ಕೇವಲ ಮುಸ್ಲಿಮರ ಬಜೆಟನ್ನು ಏನಿವತ್ತು ಸಿದ್ದರಾಮಯ್ಯನವರು ಅದೇ ರೀತಿ ಇವತ್ತು ಈ ಬಿಲ್ಲು ಗುತ್ತಿಗೆ 4% ತಂದಂಥದ್ದನ್ನು ವಿರೋಧ ಮಾಡಿ ಈಗ ಗೌರವಾನ್ವಿತ ರಾಜ್ಯಪಾಲರ ಕಚೇರಿಗೆ ಹೋಗ್ತಾ ಇದ್ದಾರೆ. ನೋಡಿ, ರಾಜಣ್ಣವ್ರನ್ನ ಇವತ್ತು ನಾಪತ್ತಿದ್ದಾರೆ. ರಾಜಣ್ಣ ಹೇಳಿದ್ದಾರೆ ನಾನು ಹನಿ ಟ್ರ್ಯಾಪ್ ಆಗಿದೆ. ಅಷ್ಟೇ ಅಲ್ಲ, ಸುಮಾರು 48 ಜನರ ಕೇಂದ್ರ ನಾಯಕರು, ಕರ್ನಾಟಕದ ಅನೇಕ ನಾಯಕರ ಹನಿ ಟ್ರ್ಯಾಪ್ ಆಗಿದೆ. ಇದು ತನಿಖೆ ಆಗ್ಬೇಕಂತೇಳಿ ಅವರೇ ಹೇಳಿದ್ದು. ಅವರೇ ಸದನದಲ್ಲಿ ಅವರೇ ವಕ್ತವ್ಯ ಮಾಡಿದ್ದಾರೆ. ಇವತ್ತು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈ ರಾಜ್ಯದ ಜನ ಎಲ್ಲಾನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನಲ್ಲಿರುವಂಥ SC/ST ಮಂತ್ರಿಗಳಿಗೆ ಒಂದು ರೀತಿ ಭಯ ಕಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿರುವಂಥ CD ಫ್ಯಾಕ್ಟ್ರಿಯ ಮಾಲೀಕರು ಅವರೇ ಇದನ್ನು ಮಾಡಿಸ್ತಾ ಇರುವಂಥದ್ದು ಕೇವಲ ನಮ್ಮ ಭವಿಷ್ಯ ಸಲುವಾಗಿ ತಾವು ಮುಖ್ಯಮಂತ್ರಿಗಳಾಗಬೇಕಂತೇಳಿ ಯಾರು ಅವ್ರ ವಿರುದ್ಧ ಅಲ್ಲ, ಅವ್ರದ್ದೆಲ್ಲ CD ಮಾಡುವಂಥ ಕೆಟ್ಟ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ನಾಯಕರೇ ನೇರವಾಗಿ ಹೇಳಿದ್ದಾರೆ ಸರ್. DK ಶಿವಕುಮಾರ್ ಇದನ್ನೆಲ್ಲ ಮಾಡ್ತಿರೋದು ಅನ್ನುವಂಥ ಮಾತನ್ನ ತಾವೇನು ಅದು ಗೊತ್ತಿಲ್ಲ, ತನಿಖೆ ಆಗಬೇಕು. ನಾವು ಸಿಟ್ಟಿಂಗ್ ಜಡ್ಜ್ ಒಂದು ನೇತೃತ್ವದ ಕಮಿಟಿ ಆಗಲಿ ಅಥವಾ CBI ಒತ್ತಾಯ ಇದೆ. ಸರ್ಕಾರ ಎರಡಕ್ಕೂ ಒಪ್ಪದೆ ಬರೀ ಉನ್ನತ ಅಧಿಕಾರಿಗಳ ಒಂದು ತನಿಖೆ ಮಾಡ್ತೀನಿ ಅಂತಿದ್ದಾರೆ. ಇದಕ್ಕೆ ನಮ್ದು ಯಾರ್ದು ಭಾರತೀಯ ಜನತಾ ಪಾರ್ಟಿದು ಒಪ್ಪಿಗೆ ಇಲ್ಲ ಅಂತ ಹೇಳಿ ನಾವು ಇದನ್ನು ತಿರಸ್ಕಾರ ಮಾಡಿದ್ದೀವಿ.